ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಸೋಮವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಬೆಳಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆನ್ನೆ ನನ್ನ ಮಗ ಟ್ರಿಪ್ಗೆ ಹೋಗಿದ್ದ ಅಂತ ಹೇಳಿದ್ನಲ್ಲ, ಕನ್ಯಾಕುಮಾರಿ ಟ್ರಿಪ್ಪಿಗೆ. ಅವನು ಇವತ್ತು ಬೆಳಗ್ಗೆ ವಾಪಸ್ ಬರಬೇಕಾದ್ರೆ ಅಲ್ಲಿದು ಸ್ಪೆಷಲ್ ಏನೋ ಇದು ಕೇಕ್ ತೊಗೊಂಡು ಬಂದಿದ್ದಾನೆ. ನನ್ನ ಮಗ ಬೆಳಗ್ಗೆ ಚಿಕ್ಕವನು ಏನು ಮಾಡಿದ್ದಾನೆ, ಚಿಕ್ಕ ಮಗ ಎಲ್ಲ ಖಾಲಿ ಮಾಡಿ ಇಟ್ಬಿಟ್ಟಿದ್ದಾನೆ ಬೆಳಗ್ಗೆ. ಹಂಗಾಗಿ ಇನ್ನೂ ಸ್ವಲ್ಪ ಕೇಕು ಮತ್ತು ಚಿಪ್ಸ್ ಏನೋ ಅಲ್ಲಿ ಸ್ಪೆಷಲ್ ಅಂತೆ, ಅದೆಲ್ಲ ತೊಗೊಂಡು ತೆಗೆದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಹಾಗೆ ನನ್ನ ಮಗ ಬಂದುಬಿಟ್ರೆ ಸಾಕು, ಈ ಬೆಕ್ಕು ಮರಿಗಳಿಗೆ ಹಬ್ಬನೋ ಹಬ್ಬ. ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ಅದನ್ನು ಕೆಳಗಡೆ ಕರ್ಕೊಂಬಂದಿದ್ದಾನೆ ಸ್ವಲ್ಪ ಹೊತ್ತು. ಹಂಗಾಗಿ ಅವನು ಚಪಾತಿ ತಿಂತಾಯಿದ್ದ, ಅದಕ್ಕೂ ಒಂಚೂರು ಹಾಕಿ ಸ್ವಲ್ಪ ಅದನ್ನು ಆಟ ಆಡಿಸ್ತಿದ್ದ. ಈ ಮರಿಗಳಂತೂ ಮನೆ ಒಳಗಡೆ ಕರ್ಕೊಂಬಂದುಬಿಟ್ರೆ ಅದಕ್ಕೆ ಏನು ಹಬ್ಬನೋ ಹಬ್ಬ. ಎಲ್ಲ ಕಡೆ ಓಡಾಡುತ್ತೆ ನೋಡಿ. ಒಂದು ಸೆಕೆಂಡ್ ಕೂತ್ಕೊಳ್ಳಲ್ಲ. ಇದರಲ್ಲಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಮರಿ ಇದೆ. ಆ ಹೆಣ್ಣು ಮರಿ ಅಂತೂ, ಬೆಕ್ಕಿನ ಮರಿ ತುಂಬಾ ಆ್ಯಕ್ಟಿವು ನೋಡಿ. ಇದು ಹೆಣ್ಣು ಮರಿ, ಇದು ಗಂಡು ಮರಿ ಸ್ವಲ್ಪ ಸೈಲೆಂಟ್ ಇದೆ ನೋಡಿ. ಅದು ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ, ಸೈಲೆಂಟಾಗಿ ಎಲ್ಲರೂ ಒಂದು ಕಡೆ ಕೂತ್ಕೊಳ್ಳುತ್ತೆ, ಏನಾರು ಕೊಟ್ಟರೆ ತಿನ್ನುತ್ತೆ ಇಷ್ಟೇ. ಇದು ಮಾತ್ರ ಹೆಣ್ಣು ಮರಿ ಮಾತ್ರ ಭಾಳ ಚುರುಕು. ಎಷ್ಟು ಆಟ ಆಡುತ್ತೆ ಅಂತಂದರೆ ಮನೆ ಒಳಗಡೆ ಬಿಡೋದೇ ತಡ. ಅದಕ್ಕೆ ಏನು ಮಾಡಬೇಕು ಅದು ಎಲ್ಲ ಮಾಡಾಕತ್ತೆ ನೋಡಿ. ಈಗ ಅಡುಗೆ ಮನೆ ಸಿಂಕ್ ಬಂದು ಕೂತ್ಕೊಂಡ್ಬಿಟ್ಟಿದೆ. ತುಂಬಾ ಎಂಜಾಯ್ ಮಾಡ್ತಾರೆ. ನನ್ನ ಮಗ ಇದ್ಬಿಟ್ರಂತೂ ಇವಕ್ಕೆ ಹಬ್ಬ ಮನೆಯಲ್ಲಿ. ನಾನಿದ್ರೆ ಮಾತ್ರ ಕೆಳಗಡೆನೇ ಬಿಡೋಕ್ಕೆ ಹೋಗಲ್ಲ. ಅದಕ್ಕೇನು ಬೇಕು ಹಾಲು ಮತ್ತು ಏನಾದ್ರು ತಿನ್ನೋಕ್ಕೆ ಮಾತ್ರ ಹಾಕ್ಬಿಟ್ಟು ಮೇಲೇ ಬಿಡ್ತೀನಿ. ಇವತ್ತು 3 ದಿವಸ ಇರಲಿಲ್ವಲ್ಲ ಅವನು, ಇವತ್ತು ಭಾಳ ಖುಷಿ ಇವರಿಗೆ ಇಬ್ರಿಗೂ. ಹಾಗೆ ನಾನಿವತ್ತು ಮಧ್ಯಾಹ್ನದ ಅಡುಗೆಗೆ ಹೆಸರು ಕಾಳು ನೆನೆಸಿಟ್ಟಿದ್ದೀನಿ. ಹೆಸರು ಕಾಳು ಗೊಜ್ಜು ಮತ್ತು ಅನ್ನ ಚಪಾತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಸರಿ, ಇವರಿಬ್ಬರನ್ನ ಸಾಕು ಫಸ್ಟ್ ಮೇಲೆ ಬಿಡು ಅಂತಂದೆ ನನ್ನ ಮಗನಿಗೆ. ಹಾಲು ಹಾಕ್ಕೊಂಡು ಮೇಲೆ ಕರ್ಕೊಂಡು ಹೋದ. ಆ ಹಾಲು ಬಟ್ಲಿಗೆ ಹಾಕ್ಕೊಂಡಿದ್ದ ತಕ್ಷಣ ಅದು ಅವನ ಹಿಂದೆ ಹೆಂಗೆ ಓಡುತ್ತೆ ನೋಡಿ. ಸರಿ, ನಾನು ಕೂಡ ಒಂಚೂರು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕಾಗಿತ್ತು. ಸರಿ, ಹಾಕ್ಬಿಟ್ಟು ಬರೋಣ ಅಂತ ಮೇಲೆ ಹೋದೆ. ಮೇಲೆ ಹೋಗಿ ನೋಡಬೇಕಾದ್ರೆ ಲಿಕ್ವಿಡ್ ಖಾಲಿ ಆಗಿಬಿಟ್ಟಿದೆ. ಸರಿ, ಮತ್ತೆ ಹಾಕಿದ್ರಾಯ್ತು ಅಂತೇಳಿ ಬಟ್ಟೆ ಅಲ್ಲೇ ಇಟ್ಬಿಟ್ಟು ಇವರಿಬ್ಬರೂ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಕೂತ್ಕೊಂಡಿದ್ದೆ ಅಲ್ಲೇ ನೋಡಿ. ಹಾಲು ಹಾಕೋದೇ ತಡ, ಕಾಯ್ತಾ ಇರುತ್ತೆ. ನನ್ನ ಮಗ ಇದಕ್ಕಂತೂ ಏನೂ ಕಡಿಮೆ ಮಾಡಲ್ಲ. ಅದಕ್ಕೆ ಏನೇನು ಬೇಕು ಎಲ್ಲ ತಂದು ಹಾಕ್ತಾ ಇರ್ತಾನೆ. ನನಗೂ ಮುಂಚೆ ಬೆಕ್ಕು ಮರಿ ಎಲ್ಲ ತುಂಬಾ ಇಷ್ಟ ಇತ್ತು ನೋಡಿ. ಎಷ್ಟು ಆ್ಯಕ್ಟಿವ್ ಇದೆ ಇದು. ಒಂದು ಸೆಕೆಂಡು ಕೂರಲ್ಲ, ನಿಲ್ಲಲ್ಲ ಒಂದು ಕಡೆ. ಮೇಲೆ ನಾವಿರೋದೇ ಸೆಕೆಂಡ್ ಫ್ಲೋರು. ಆ ಸೆಕೆಂಡ್ ಫ್ಲೋರ್ಗೂ ಇನ್ನೂ ಮೇಲೆ 2 ಫ್ಲೋರ್ ಮೇಲೆ ಹೋಗುತ್ತೆ. ನಾವು ಸಿಂಟೆಕ್ ಇಟ್ಟಿದ್ದೀವಲ್ಲ ಅಲ್ಲಿ ತನಕ ಹೋಗ್ಬಿಡುತ್ತೆ ಇದು. ಮೇಲೆ ಹೋಗಿದೆ ನೋಡಿ. ಇದು ಮಾತ್ರ ಇಲ್ಲೇ ಇರುತ್ತೆ, ಅಷ್ಟು ಆ್ಯಕ್ಟಿವ್ ಇಲ್ಲ ಇದು, ಸೈಲೆಂಟು. ಮನೆಯೊಳಗಡೆ ಕರ್ಕೊಂಡು ಬಂದಿದ್ನಲ್ಲ ಆಗ ನೋಡಿ, ಈ ಎಷ್ಟು ಬುದ್ಧಿ ಇದೆ ಅಂದರೆ ಮನುಷ್ಯನಿಗಿಂತ ಹೆಚ್ಚು ಪ್ರಾಣಿಗಳಿಗೆ ಬುದ್ಧಿ ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ಬಾತ್ರೂಮ್ ಒಳಗಡೆ ಬಂದು ಸುಸು ಮಾಡ್ತಾ ಇದೆ ಫ್ರೆಂಡ್ಸ್. ಇದು ನಂಬ್ತೀರಾ ನೀವು ನೋಡಿ? ಎಷ್ಟು ಬುದ್ಧಿ ಇದೆ ಇವಾಗಿನ ಪ್ರಾಣಿಗಳಿಗಿರೋ ಅಷ್ಟು ಬುದ್ಧಿ ನಿಜ ಮನುಷ್ಯನಿಗಿಲ್ಲ. ಕೆಲವೊಂದು ಕಡೆ ನೋಡ್ತೀವಲ್ಲ ನಾವು, ಎಷ್ಟು ಕ್ಯೂಟಾಗಿ. ಅಂದರೆ ಜಾಸ್ತಿ ಹಚ್ಕೊಂಡ್ಬಿಟ್ರೆ ಇದನ್ನು ಏನಾರು ಒಂದು ಆಯಿತು ಅಂತಂದರೆ ಮತ್ತು ತುಂಬಾ ಬೇಜಾರಾಗುತ್ತೆ. ಹಂಗಾಗಿ ಸ್ವಲ್ಪ ನಾನಂತೂ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಹಾಗೆ ಮಧ್ಯಾಹ್ನದ ಅಡುಗೆಗೆ ನಾನು ಇವತ್ತು ರಾತ್ರಿನೇ ಹೆಸರು ಕಾಳು ನೆನೆಸಿಟ್ಟಿದ್ದೀನಿ. ಹೆಸರು ಕಾಳು ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ, ಒಂದು 2-3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಪುಡಿ, ಉಪ್ಪನ್ನು ರೆಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಫಸ್ಟಿಗೆ ನಾವು ನೆನೆಸಿಟ್ಟಿರೋವಂಥ ಹೆಸರು ಕಾಳನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು 3-4 ವಿಷಲ್ ಕೂಗಿಸ್ಕೊಳ್ಳೋಣ. ನಾನು ಒಂದು ಕಡೆ ಆಲ್ರೆಡಿ ಇವಾಗ ಕುಕ್ಕರ್ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಒಂದು ಬಾಣಲೆಗೆ ಒಂಚೂರು ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆಗೆ ಹಾಕ್ಕೋಬೇಕು. ಅದು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಅದು ಕೂಡ ಒಂಚೂರು ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡು, ಅದಾದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ.
ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಬೇಕು. ಈರುಳ್ಳಿ ಹಾಕ್ಬೇಕಾದ್ರೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ. ಈ ಹೆಸರು ಕಾಳು ಗೊಜ್ಜು ಎಲ್ಲದಕ್ಕೂ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ. ಹಂಗಾಗಿ ನಾನಿವತ್ತು 2 ಟೈಮ್ಗೆ ಆಗೋ ಥರ ಬೆಳಗ್ಗೆ ಟಿಫನ್ಗೆ ಮತ್ತು ಮಧ್ಯಾಹ್ನಕ್ಕೂ ಮಾಡ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಬೇಡ, ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಆಲ್ರೆಡಿ ಈಗ ಕುಕ್ಕರ್ ಇಟ್ಟಿದ್ನಲ್ಲ ನಾನು, ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಬೆಂದಿರೋ ಹೆಸರುಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ಸ್ಮ್ಯಾಶರ್ ತೊಗೊಂಡು. ನೋಡಿ, ಇಲ್ಲಿ ಆಲ್ರೆಡಿ ಇದೆಲ್ಲ ಹಾಕಿರೋಂಥ ಪದಾರ್ಥಗಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವಿಲ್ಲಿ ಬೇಯಿಸಿಟ್ಕೊಂಡಿರೋಂಥ ಹೆಸರುಬೇಳೆನ ಹಾಕಿ ಮಿಕ್ಸ್ ಮಾಡ್ಕೊಂಡು, ಹೆಸರುಬೇಳೆಯಲ್ಲಿ ಯಾವುದೇ ಪದಾರ್ಥಗಳು ಮಾಡಿ ನೀವು ಅಡುಗೆನ ಬೇಗನೆ ಗಟ್ಟಿಯಾಗುತ್ತೆ. ಹಂಗಾಗಿ ನಾನಿಲ್ಲಿ ಎಷ್ಟು ನಮಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು, ತಣ್ಣಗಾದ್ಮೇಲೆ ಇದು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಬೇಯಿಸ್ಕೊಂಡಿರೋ ಅಂಥ ಹೆಸರುಬೇಳೆನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಕೂಡ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಸಾಂಬಾರು ಪುಡಿ 1ರಿಂದ 1.5 ಸ್ಪೂನು, ಆಲ್ರೆಡಿ ನಾವು ಒಂದು 3-4 ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಲ್ವ, ಹಂಗಾಗಿ ಸಾಂಬಾರು ಪುಡಿ 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ನಮಗೆ ರೆಡಿ ಆಗುತ್ತೆ, ಹೆಸರು ಕಾಳು ಗೊಜ್ಜು. ಆಮೇಲೆ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮಗೆ ರೆಡಿ ಆಗಿಬಿಡುತ್ತೆ. ಇದು ಅನ್ನಕ್ಕೂ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ, ರೊಟ್ಟಿ, ಮುದ್ದೆ ಎಲ್ಲದಕ್ಕೂ ಕೂಡ ಆಗುತ್ತೆ. ಕೆಲ್ಸಕ್ಕೆ ಹೋಗುವಂಥವ್ರು ಕೆಲವರು 2 ಸಾಂಬಾರು ಮತ್ತು ಪಲ್ಯ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತೇಳೋರು, ಅರ್ಜೆಂಟ್ ಇದ್ದವರು ಈ ಥರ ರಾತ್ರಿನೇ ನೆನೆಸಿಟ್ಕೊಂಡ್ರೆ ಹೆಸರು ಕಾಳನ್ನು ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು, ಮಗ ಕೂಡ ಬಂದ. ಸರಿ, ಊಟ ಕೊಡೋಣ ಅಂಥೇಳಿ ಹಾಕ್ಕೊಡ್ತಾಯಿದ್ದೀನಿ ಈಗ. ಸರಿ, ವಾಷಿಂಗ್ ಮಿಷಿನ್ದು ಲಿಕ್ವಿಡ್ ಖಾಲಿ ಆಗಿತ್ತಲ್ಲ, ಸರಿ ತೊಗೊಂಬಂದ್ಬಿಡೋಣ ಅಂತೇಳ್ಬಿಟ್ಟು ನಾನು ಯಾವಾಗಲೂ ಡಿಮಾರ್ಟಲ್ಲಿ ಆರ್ಡ್ರ್ ಮಾಡ್ಕೊತೀನಿ. ಈ ಸತಿ ಮರ್ತೋಗಿದ್ದೀನಿ, ನೋಡ್ಕೊಳ್ಳಿಲ್ಲ. ಹಂಗಾಗಿ ಮನೆ ಹತ್ರನೇ APMC ಆ್ಯಡ್ ಒಂದು ಶಿರ್ಕೆ ಸರ್ಕಲಲ್ಲಿ ಒಂದು ಆಗಿದೆ. ಆಲ್ರೆಡಿ ಒಂದು 2-3 ತಿಂಗಳೇ, ಒಂದು 6 ತಿಂಗಳೇ ಆಯ್ತು ಅನಿಸುತ್ತೆ ಆಗಿ. ಸರಿ, ಹೋಗಿ ತೊಗೊಂಬಂದ್ಬಿಡೋಣ ಅಂಥೇಳಿ ನಾನು ನಮ್ಮ ಮನೆಯವ್ರಿಗೆ ಹೊರಟ್ವಿ ಮಧ್ಯಾಹ್ನ ಊಟ ಮಾಡಿಕೊಂಡು. ನೀವು ಇಲ್ಲಿ ಕೆಂಗೇರಿ ಉಪನಗರ, ನಾಗರಬಾವಿ ಆ ಕಡೆ ಬಸ್ಸಲ್ಲಿ ಓಡಾಡೋರಾಗಿರ್ಬೋದು, ಆ ನಿಯರ್ ಬೈ ಇರುವವರು ಆಗಿರ್ಬೋದು, ಎಲ್ಲರೂ ನೋಡಿರ್ತೀರ. ಈ APMC ಆ್ಯಡ್ ತುಂಬಾ ದೊಡ್ಡದಾಗಿ ಶಿರ್ಕೆ ಸರ್ಕಲಲ್ಲೇ ಆಗಿದೆ. ತುಂಬ ರೀಸನಬಲ್ ಪ್ರೈಸಲ್ಲಿ ಎಲ್ಲ ವಸ್ತುಗಳು ಸಿಗುತ್ತೆ. ಯಾವುದೇ ಮದುವೆ ಫಂಕ್ಷನ್ನು, ಏನೇ ಒಂದು ಕಾರ್ಯ ಮನೇಲಿದ್ದರೂ ಕೂಡ, ಏನಾದ್ರು ಒಂದು ಫಂಕ್ಷನ್ಗೆ ಬೇಕಾಗಿರುವಂಥ ನೋಡಿ, ಇದೇನೆ ಎಷ್ಟು ದೊಡ್ಡದಿದೆ ನೋಡಿ. ಇದೇ ನಾನು ಹೇಳಿದ್ನಲ್ಲ, ಅದು APMC ಆ್ಯಡು. ಯಾವುದೇ ಒಂದು ಕಾರ್ಯಕ್ಕೆ ನಮಗೆ ಬೇಕಾಗಿರುವಂಥ ಅಡುಗೆ ಪದಾರ್ಥಗಳು A to Z ಇಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ ನಿಮಗೆ. ಇಲ್ಲಿ ಈ ಕಡೆ ಭಾಗದಲ್ಲಿ ಓಡಾಡೋರಿಗೆ ಖಂಡಿತ ಗೊತ್ತಿರುತ್ತೆ. ಇದು ಗೊತ್ತಿಲ್ಲದಿರೋರು ಅಕಸ್ಮಾತ್ ಬಂದು ತೊಗೊಂಡೋಗ್ಬೋದು ಅನ್ನೋದಾದರೆ, ಇವಾಗೆಲ್ಲ ಬಸ್ಸೆಲ್ಲ ಫ್ರೀ ಇದೆಯಲ್ಲ, ಹಂಗಾಗಿ ಬಂದು ತೊಗೊಂಡೋಗ್ಬೋದು. ಯಾರಾದ್ರು ಲೇಡೀಸ್ ಇದ್ದರೆ, ತಗೊಳ್ಳೋ ಅಂಥವ್ರು ಇದ್ದರೆ ಬಂದು ತೊಗೊಂಡೋಗ್ಬೋದು. ಜಾಸ್ತಿ ಹುಡುಕೋ ಅವಶ್ಯಕತೆ ಇಲ್ಲ. ನಮಗೆ ಶಿರ್ಕೆ ಸರ್ಕಲ್ಗೆ ಎಂಟ್ರಿ ಆಗ್ತಿದ್ದಂಗೆ ನಾನು ಸೆಂಟ್ರಲ್ಲೇ ಕಾಣುತ್ತೆ. ಸರಿ ಅಂತೇಳಿ ಈಗ ಬಂದೆ ತಗೊಂಡು. ನನಗೆ ಒಂದು 4-5 ಐಟಮ್ ಬೇಕು ಅಂತೇಳಿ ನಾನು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ ಏನೇನು ತೊಗೊಳ್ಬೇಕಾಗುತ್ತೆ, ಏನೇನು ತೊಗೊಳ್ತೀನಿ ಗೊತ್ತಿಲ್ಲ. ಯಾಕೆಂದರೆ ಇಷ್ಟು ದೊಡ್ಡದಿದೆ, ನೋಡಿದ್ದೆಲ್ಲ ತೊಗೋಬೇಕು ಅನಿಸುತ್ತೆ. ನಮ್ಮದು ಬಜೆಟ್ ಫ್ಯಾಮ್ಲಿ, ಹಂಗಾಗಿ ನಾವೇನು ಅಂದ್ಕೊಳ್ತೀವಿ ಅಷ್ಟು ಮಾತ್ರನೇ ತೊಗೊಳಕ್ಕಾಗುತ್ತೆ ಅಂದ್ಕೊಳ್ತೀನಿ. ನೋಡೋಣ ಏನಾಗುತ್ತೆ ಅಂತ. ನಾನು ಇಲ್ಲಿ ಒಂದು ಲಿಸ್ಟಲ್ಲ ಒಂದು 4-5 ಐಟಮ್ ಅಂತ ಅಂದ್ಕೊಂಡು ಬಂದೆ. ಇಲ್ಲಿ ನಾನು ನೋಡ್ತಾ ಎಷ್ಟು ಐಟಮ್ ತೊಗೊತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಬಾದಾಮಿ ನೋಡಿದೆ, 1-2 ಪ್ಯಾಕೆಟ್ ಬಾದಾಮಿ ತೊಗೊಂಡೆ. ಇಲ್ಲಿ ಅಡುಗೆಗೆ ಹಾಕುವಂಥ ಎಲ್ಲ ಸ್ಪೈಸಸ್ಗಳು, ಪಲಾವ್ಗೆ ಮತ್ತು ಬಿರಿಯಾನಿಗೆ ಹಾಕುವಂಥ ಎಲ್ಲ ಐಟಮ್, ಕೆಲವೊಂದು ಐಟಮ್ಸೇ ನಮಗೆ ಗೊತ್ತೇ ಇಲ್ಲ, ಅದೆಲ್ಲ ಇತ್ತು ಇಲ್ಲಿ. ಅದು ಏನಂತಲೂ ಗೊತ್ತಾಗಲಿಲ್ಲ ನನಗೆ. ನಾನು ಕೆಲವೊಂದು ಐಟಮ್ ಮನೇಲಿ ಇತ್ತು, ಹಂಗಾಗಿ ಯಾವುದನ್ನು ಬೇಕೋ ಅದನ್ನು ಮಾತ್ರ ತೊಗೊಂಡೆ. ಅಂಜೂರ ಖಾಲಿಯಾಗಿತ್ತು, ಅಂಜೂರ 1 ಪ್ಯಾಕೆಟ್ ತೊಗೊಂಡೆ. ಹಾಗೆ ಗಸಗಸೆ ತೊಗೊಂಡೆ. ಇಲ್ಲಿ ಮಾತ್ರ ಎಲ್ಲ ಐಟಮ್ಸು ಫ್ರೆಶ್ ಆಗಿದೆ, ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹೆಸರುಬೇಳೆ, ಅಕ್ಕಿ ಅಂತೂ ಎಷ್ಟು ಥರ ಅಕ್ಕಿಗಳಿತ್ತು ಅಂತಂದರೆ ಸುಮಾರು ಒಂದು 15-20 ವೆರೈಟಿ ಅಕ್ಕಿಗಳನ್ನ ನಾನು ಇಲ್ಲಿ ನೋಡಿದೆ. ಬೇರೆ ಬೇರೆ ಬ್ರ್ಯಾಂಡ್ಗಳು, ರಾಜಮುಡಿ ಅಕ್ಕಿ ಆಗಿರ್ಬೋದು. ರಾಜಮುಡಿನಲ್ಲೇ ಇನ್ನೂ ಒಂದು ಬ್ರ್ಯಾಂಡ್ ಇತ್ತು, ಅದು ಕೂಡ ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಬಾಯಿಗೆ ಹಾಕ್ಕೊಂಡು. ಹೆಸರುಬೇಳೆ ಎಲ್ಲ ಫ್ರೆಶ್ ಆಗಿತ್ತು ಫ್ರೆಂಡ್ಸ್, ಯಾವುದೂ ಹಳೇದೇನಿಲ್ಲ ಇಲ್ಲಿ.
ನನಗೆ ಮನೇಲಿ ಕಾಳು ಅದೆಲ್ಲ ಸ್ವಲ್ಪ ಇತ್ತು, ಅದಕ್ಕಾಗಿ ಸ್ವಲ್ಪನೇ ತೊಗೊಂಡೆ ನಾನು. ಕಡಲೆಕಾಳು, ಹೆಸ್ರು ಕಾಳು, ಕಾಬೂಲ್ ಕಡಲೆ ಎಲ್ಲನೂ ತುಂಬಾ ಫ್ರೆಶ್ ಆಗಿತ್ತು. ಹೆಣ್ಮಕ್ಳಿಗೆ ಇಂಥ ಜಾಗ ಕರ್ಕೊಂಡು ಹೋಗ್ಬಿಟ್ರೆ ಒಂದು 2,000 3,000 ಬಿಲ್ ಆಗೋ ಕಡೆ ಒಂದು 15,000 ಬಿಲ್ ಮಾಡಿ ಬರ್ತೀವಲ್ಲ. ನೋಡಿ, ನಂದಿ ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಆಮೇಲೆ ಸಿರಿಧಾನ್ಯಗಳು ಬರುತ್ತಲ್ಲ ಅದು ಕೂಡ ಇತ್ತು. ನಮ್ಮ ಮನೇಲಿ ಜಾಸ್ತಿ ಸ್ವಲ್ಪ ನಾವು ಕೆಂಪಕ್ಕಿನೇ ಉಪಯೋಗಿಸ್ತೀವಿ. ರಾಜಮುಡಿ ಅಕ್ಕಿ ಸ್ವಲ್ಪ ದಿವಸ ಉಪಯೋಗಿಸ್ತಾ ಇದ್ದೆ, ಮತ್ತು ತೊಗೊಂಡು ಬರಲಿಲ್ಲ, ತೊಗೋಬೇಕು. ರಾಜಮುಡಿ ಅಕ್ಕಿನೂ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿದೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ತೊಗೊಬೇಕು, ನೆಕ್ಸ್ಟ್ ಟೈಮ್ ಹೋದಾಗ ನಾನು ರಾಜಮುಡಿ ಅಕ್ಕಿ ತೊಗೊಂಡು ಬರ್ತೀನಿ. ಅದು ರಾಜಮುಡಿ ಅಕ್ಕಿ ಆಗಿರ್ಬೋದು, ನಮಗೆ ರೆಡ್ ರೈಸ್ ಆಗಿರ್ಬೋದು, ತುಂಬ ದೇಹಕ್ಕೆ ಒಳ್ಳೆಯದು. ನಾವು ಈಗ ವೈಟ್ ರೈಸ್ ಉಪಯೋಗಿಸ್ತೀವಲ್ವ, ಅದಕ್ಕಿಂತ ಈ ರಾಜಮುಡಿ ಅಕ್ಕಿ ಅಥವಾ ನಾವು ರೆಡ್ ರೈಸ್ ಕುಸಲಕ್ಕಿನ ಊಟ ಮಾಡೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿಯಲ್ಲಿ ಎಷ್ಟು ವೆರೈಟಿ ಅಕ್ಕಿಗಳಿತ್ತು ಅಂತಂದರೆ, ಈ ನೋಡಿ, ಅವರೆಕಾಳು, ಬೇಳೆ ಎಲ್ಲ ಪ್ರತಿಯೊಂದು. ನಾವು ಮೆಟ್ರೋ ಮುಂಚೆ ನಾವು ಇಲ್ಲಿ ನಮ್ಮ ಮೈಸೂರು ಒಳಗಿದೆ ಒಂದು ಮೆಟ್ರೋ ರೇಷನ್, ಹೋಲ್ಸೇಲ್ ರೇಷನ್ ಬರುತ್ತಲ್ಲ, ಅಲ್ಲಿ ತೊಗೊಳ್ತಾ ಇದ್ವಿ. ಈ ಸತಿ ಇಲ್ಲಿ ಬಂದಿದ್ದೀವಿ. ರಾಗಿ ಅಂತೂ ಕೆಂಪು ರಾಗಿ ತುಂಬಾ ಚೆನ್ನಾಗಿತ್ತು, ಒಂದು ಚೂರು ಗಲೀಜಿಲ್ಲ, ತುಂಬಾ ಇಷ್ಟ ಆಯಿತು. ರಾಗಿ ಹಿಟ್ಟು ಇರೋದ್ರಿಂದ ಇವಾಗ ರಾಗಿ ಏನು ತೊಗೊಳ್ತಾ ಇಲ್ಲ ನಾನು. ರಾಗಿ, ಗೋಧಿ ಮಾತ್ರ ಎಲ್ಲ ಫ್ರೆಶ್ ಆಗಿದೆ. ಒಳ್ಳೆ ಬ್ರ್ಯಾಂಡು ಜವೆ ಗೋಧಿ ನೋಡಿ, ಇದು ಜವೆ ಗೋಧಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ. ಮತ್ತು ಎಲ್ಲ ರೀಸನಬಲ್ ಪ್ರೈಸ್ ಆಗಿದೆ, ಎಲ್ಲದಕ್ಕೂ ಡಿಸ್ಕೌಂಟ್ ರೇಟಲ್ಲಿ ಹಾಕಿದ್ದಾರೆ. ಬಾಸ್ಮತಿ ಅಕ್ಕಿ ಆಗಿರ್ಬೋದು, ಕಲ್ಕಿ ನುಚ್ಚಕ್ಕಿ ಅಂತ, ಇದಂತೂ ತುಂಬಾ ಚೆನ್ನಾಗಿತ್ತು, ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಟೈಮಲ್ಲಿ ಎಲ್ಲ ಒಂದೊಂದು ಸತಿ ಒಂದೊಂದು ಟ್ರೈ ಮಾಡಬೇಕು ಅಕ್ಕಿ ತೊಗೊಂಡು ಬಂದು. ಕಲ್ಕಿ ನುಚ್ಚಕ್ಕಿ ಅಂತ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿದೆ ಫ್ರೆಂಡ್ಸ್, ಒಂಥರ ಅರೋಮ ತುಂಬ ಚೆನ್ನಾಗಿತ್ತು. ಮತ್ತು ಬಾಸ್ಮತಿ ಅಕ್ಕಿ ಅಷ್ಟೇ, ಅದು ಬಿರಿಯಾನಿಗೆ ಉಪಯೋಗಿಸ್ತೀವಲ್ಲ ನಾವು, ಅದು ಮಾಮೂಲಿ ಎಲ್ರಿಗೂ ಗೊತ್ತಿರುತ್ತೆ. ಇದು ಸಣ್ಣಕ್ಕಿ ಫಸ್ಟ್ ತೋರಿಸಿದ್ನಲ್ಲ ಈಗ, ಅದಂತೂ ತುಂಬಾ ಚೆನ್ನಾಗಿತ್ತು. ಕಲ್ಕಿ ನುಚ್ಚಕ್ಕಿ ಅಂತೇಳಿ ಅದು ಅಕ್ಕಿ ಹೆಸರು ನೋಡಿ. ಸ್ಪೈಸಸ್ಸು ಅಷ್ಟೇ ಎಲ್ಲ ಘಮ ಘಮ ಅಂತಿತ್ತು. ಯಾವ ಒಂದು ಕೌಂಟ್ರಿಗೆ ಹೋದ್ರೂ ಅಲ್ಲಿರೋ ಪದಾರ್ಥಗಳು, ಸ್ಪೈಸಸ್ ಅಂತೂ ತುಂಬಾ ಘಮ್ ಅಂತಿತ್ತು, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ನೀವು ಯಾರು ಹತ್ರ ಇರೋವಂಥವ್ರು ಖಂಡಿತ ಇಲ್ಲೊಂದು ಸತಿ ವಿಸಿಟ್ ಮಾಡಿ. ಎಲ್ಲ ರೀಸನಬಲ್ ಆಗಿದೆ, ಮತ್ತು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಹಾಗೆ ನಾನು ಇಲ್ಲಿ ಅಂದ್ಕೊಂಡು ಬಂದಿದ್ದು 4-5 ಐಟಮ್ ತೊಗೋಬೇಕು ಅಂತೇಳಿ. ನಂದು ಐಟಮು ಒಂದು 30-40 ತನಕ ಹೋಯ್ತು, ಲಾಂಗ್ ಆಯಿತು. ನಮ್ಮ ಮನೆಯವ್ರು ಬೈತಾ ಇದ್ದಾರೆ ಇಲ್ಲಿ, ನಂದು ಬಜೆಟ್ ಇಲ್ಲ, ಇಷ್ಟೊಂದೆಲ್ಲ ತೊಗೋಬೇಡ, ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅದು ಮಾತ್ರ ತೊಗೋ ಅಂತಂದ್ಬಿಟ್ಟು. ಅವರು ಫಸ್ಟ್ ಟೈಮ್ ಇಲ್ಲಿ ನಾನು ಕರ್ಕೊಂಬಂದಿದ್ದು ರೇಷನ್ಗೆ. ನಾವು ಆಲ್ಮೋಸ್ಟ್ ಎಲ್ಲ ಡಿಮಾರ್ಟಲ್ಲಿ ಆರ್ಡ್ರ್ ಮಾಡ್ಕೊತೀವಿ, ಇಲ್ಲ ಅಂತಂದರೆ ನಮಗೆ ಮುಂಚೆಯಿಂದ ತೊಗೊಳ್ತಾ ಇದ್ವಲ್ಲ, ಆ ಅಂಗಡಿಗೆ ಹೇಳ್ಬಿಟ್ರೆ ಒಂದು ಲಿಸ್ಟ್ ಮಾಡಿಕೊಟ್ಬಿಟ್ರೆ ತೊಗೊಂಬಂದು ಮನೆಗೆ ಕೊಡ್ತಾರೆ. ಈ ಸತಿ ಏನೋ ಇಲ್ಲಿಗೆ ಹೋಗೋಣ ಅಂತಂದರು, ಹಂಗಾಗಿ ಬಂದೆ ನಾನು. ನನಗೆ ಇಲ್ಲಿ ಫಸ್ಟ್ ಬೇಕಿದ್ದಿದ್ದು 2 ಐಟಮು, ಒಂದು ವಾಷಿಂಗ್ ಮಿಷಿನ್ ಲಿಕ್ವಿಡು ಮತ್ತು ಕಂಫರ್ಟ್ 2 ಖಾಲಿಯಾಗಿತ್ತು. ಅದೆರಡು ತೊಗೊಳ್ಳೋಣ ಅಂತ ಬಂದು ಒಂದು 30-40 ಐಟಮ್ ಆಯ್ತು ತೊಗೊಳ್ತಾ ಇರೋದು. ಆಮೇಲೆ ಇಲ್ಲಿ ಯಾವ ಅಡುಗೆ ವಸ್ತುಗಳಲ್ಲದೆ ಇನ್ನೂ ಹಲವಾರು ಮಕ್ಕಳಿಗೆ ಹಾಕುವಂಥ ಡೈಪರ್ ಆಗಿರ್ಬೋದು, ಮತ್ತು ಲೇಡೀಸ್ ಉಪಯೋಗಿಸುವಂಥ ಪ್ಯಾಡ್ಗಳಾಗಿರ್ಬೋದು, ಎಲ್ಲ ಬ್ರ್ಯಾಂಡ್ಗಳು ಇದೆ, ಎಲ್ಲ ಸೈಜ್ಗಳು ಇದೆ. ಆಮೇಲೆ ಮನೆ ಕ್ಲೀನಿಂಗಿಗಾಗಿರ್ಬೋದು, ಮತ್ತು ಪೂಜಾ ವಸ್ತುಗಳಿಗೆ, ಪೂಜೆಗೆ ಉಪಯೋಗಿಸುವಂಥ ಎಣ್ಣೆ, ಅಗರಬತ್ತಿ, ಪೂಜೆಗೆ ಬೇಕಾಗಿರುವಂಥ ಆಲ್ಮೋಸ್ಟ್ ಎಲ್ಲ 100% ಐಟಮ್ಸು ಇಲ್ಲಿದೆ. ನಾನಿಲ್ಲಿ ಯಾವಾಗಲೂ ಏರಿಯಲ್ ಉಪಯೋಗಿಸ್ತಾ ಇದ್ದೆ, ಏರಿಯಲ್ ಲಿಕ್ವಿಡ್. ಅದು ಇಲ್ಲಿ ಕಾಣಲಿಲ್ಲ. ನಾನು ಒಂದು 3 ಲೀಟ್ರ್ ಲಿಕ್ವಿಡ್ ತೊಗೊಂಡು ಹೋಗೋದು ಯಾವಾಗಲೂ. ಇಲ್ಲಿ 4 ಲೀಟ್ರ್ ಇತ್ತು ಏರಿಯಲ್ಲು, ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು. ಏರಿಯಲ್ಲೇ ತೊಗೊಳೋದು ಯಾವಾಗಲೂ ಸರಿ, ಅದನ್ನೇ ತೊಗೊಂಡೋದು. 4 ಲೀಟ್ರ್ ಇತ್ತು, ರೀಸನಬಲ್ ಪ್ರೈಸಲ್ಲೇ ಹಾಕಿದ್ರು ಇಲ್ಲಿ.
5 ಲೀಟ್ರದ್ದು ತೊಗೊಂಡೆ ಒಂದು. ನೋಡ್ತಾ ಇರ್ಬೋದು ನೀವೀಗ. ಅಕ್ಕಿ ಮೂಟೆಗಳಂತೂ ಎಷ್ಟು ವೆರೈಟಿ ಇದೆ ಲೆಕ್ಕನೇ ಇಲ್ಲ. ಸೋಪು, ಸಬೀನಾ, ಮತ್ತು ಟಾಯ್ಲೆಟ್ ಕ್ಲೀನರು ಎಲ್ಲ ಇದೆ, ಯಾವುದು ಇಲ್ಲ ಅಂತ ಹೇಳೋಂಗಿಲ್ಲ. ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ, 4 ಜನ ಒಂದೊಂದು ರೀತಿ ಸೋಪ್ ಉಪಯೋಗಿಸ್ತೀವಿ. ಅದು ಕೂಡ ಸ್ವಲ್ಪ ತಗೊಂಡೆ ಬೇಕಾಗಿರೋದೆಲ್ಲ.
ಸರಿ ಅಂತೇಳಿ ಈಗ ಕೆಲವೊಂದು ಐಟಮ್ ತೊಗೊಂಡು ಸೀದಾ ಬಿಲ್ ಮಾಡಿಸ್ಕೊಂಡ್ವಿ. ಬಿಲ್ ಮಾಡಿಸೋ ಟೈಮಲ್ಲಿ ನೋಡಿದ್ರೆ ನಾನು ಅಂದ್ಕೊಂಡು ಬಂದಿದ್ದು 4 ಐಟಮ್ ಅಲ್ವಾ, ಇಲ್ಲಿ ಸುಮಾರು ಒಂದು 30-35 ಐಟಮ್ ತೊಗೊಂಡ್ಬಿಟ್ಟಿದ್ದೀನಿ. ಬಿಲ್ ಮಾಡೋ ಟೈಮಲ್ಲಿ 4,500 ಆಯಿತು ಬಿಲ್ಲು. ಒಂದೇ ಬೈಗಳ 2-3 ಐಟಮ್ ಅಂತ ಅಂದ್ಕೊಂಡು ಬಂದು ಇಲ್ಲಿ 30 ಐಟಮ್ ತೊಗೊಂಡು 4,000 ಬಿಲ್ ಮಾಡಿಸ್ಬಿಟ್ಟಿದ್ಯಾ ಅಂತಂದ್ಬಿಟ್ಟು ಏನೇನು ಮಾಡೋದಕ್ಕಾಗುತ್ತೆ, ಬೈದ್ರೆ ಬೈಸ್ಕೊಳ್ಬೇಕಲ್ಲ. ಸರಿ ಅಂತ ಹೇಳ್ಕೊಂಡು ಸೀದಾ ಬಿಲ್ಲೆಲ್ಲ ರೆಡಿ ಬಿಲ್ ಮಾಡಿಸ್ಕೊಂಡು ಬಿಲ್ ಪೇ ಮಾಡಿ ಈಗ ಹೊರಗಡೆ ಬಂದ್ವಿ. ಇಲ್ಲಿ ಇನ್ನೊಂದು ಏನು ಅಂತಂದರೆ, ಬಿಲ್ಲಿಂಗ್ ಆಗೋ ಟೈಮಲ್ಲಿ ಅಲ್ಲದೆ ಬಿಲ್ಲಿಂಗ್ ಮಾಡ್ಕೊಂಡು ಹೊರಗಡೆ ಬಂದ ಟೈಮಲ್ಲೂ ಒಂದು ಸತಿ ಎಲ್ಲ ಐಟಮ್ನು ಆಚೆ ತೆಗೆದು ಚೆಕ್ ಮಾಡ್ತಾರೆ. ನಾವು ಬಿಲ್ಲಿಂಗ್ ಮಾಡಿರೋ ಬಿಲ್ಲಿಂಗು ಮತ್ತು ನಾವು ತೊಗೊಂಡಿರೋ ಐಟಮು ಕೂಡ ಎಲ್ಲ ಸೇಮ್ ಇದೆಯಾ ಅಂಥೇಳಿ ಚೆಕ್ ಮಾಡ್ತಾರೆ ಇಲ್ಲಿ. ಹಾಗೆ ಚೆಕ್ ಮಾಡಿಸ್ಕೊಂಡು ಈಗ ಬಿಲ್ ಪೇ ಮಾಡಿ ಹೊರಗಡೆ ಬಂದಮೇಲೂ ಕೂಡ ಒಂದ್ಸತಿ ಚೆಕ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ನೋಡಿ. ಈಗ ಬಿಲ್ ತೊಗೊಂಡು ಐಟಮ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸರಿ, ಎಲ್ಲ ಚೆಕ್ ಮಾಡಿ ಆಯಿತು. ಈಗ ನಾವು ಗಾಡಿನಲ್ಲಿ ನಮ್ಮ ಐಟಮ್ಸ್ನೆಲ್ಲ ನಾವು ತೊಗೊಂಡು ಬಂದಿದ್ದಂಥ ಬ್ಯಾಗಿಗೆ ಅವರೇ ಅದನ್ನು ಹಾಕಿ ಕೊಡ್ತಾರೆ. ಸರಿ ಅಂತೇಳಿ ಎಲ್ಲ ತಗೊಂಡು ಈಗ ಮನೆ ಕಡೆ ಹೊರಟ್ವಿ ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನನ್ನ ವ್ಲಾಗ್ ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತೆ ನಾನು ನಿಮಗೆ ಮನೆಯಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು 3 ಐಟಮ್ ತೊಗೊಂಡು ಬರೋಕ್ಕೆ ಹೋಗಿ ಇಲ್ಲಿ 30-35 ಐಟಮ್ ತೊಗೊಂಡು ಬಂದಂಗೆ ಆಯಿತು. ಮನೇಲಿ ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಐಟಮ್ ತೊಗೊಂಡು ಬಂದಿದ್ದೀನಿ ಅಂತೇಳಿ. ಇದರಲ್ಲಿ ವಿಶೇಷವಾಗಿ ನನ್ನಾರಿ ಶರ್ಬತ್ ಅಂತೇಳಿ ತೊಗೊಂಬಂದಿದ್ದೀನಿ. ಇದು ಒಂದು ಸತಿ ಟ್ರೈ ಮಾಡಬೇಕು ಅಂತೇಳಿ ತೊಗೊಂಡೆ. ತುಂಬ ಚೆನ್ನಾಗಿರುತ್ತಂತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಹಾಗೆ ರಿನ್ಸ್ ಹೊಸ ಲಿಕ್ವಿಡನ್ನು ತೊಗೊಂಡು ಬಂದಿದ್ದೀನಿ. ನೋಡಬೇಕು ಯಾವ ಥರ ಇರುತ್ತೆ ಇದು, ಹೆಂಗೆ ಬಟ್ಟೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತಾ ಅಂಥೇಳಿ. ಆಫರ್ ಪ್ರೈಸಲ್ಲಿತ್ತು ಹಾಗಾಗಿ. ಓಕೆ ಫ್ರೆಂಡ್ಸ್, ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ.